ನಾವು ಚಿತ್ರದುರ್ಗದ ಹತ್ರ ಇರುವಂಥ ಮುರುಘಾವನ ಅನ್ನೋ ಒಂದು ಪ್ರಸಿದ್ಧವಾದ ಒಂದು ಸ್ಥಳಕ್ಕೆ ಬಂದಿದ್ದೀರಿ. ಮುರುಘಾವನ ಎಂಟ್ರೆನ್ಸಲ್ಲಿದ್ದೀನಿ. ಮುರುಘಾವನ ಎಂಟ್ರೆನ್ಸಲ್ಲಿ ಯಾವ ಥರ ಇದೆ ಅಂದರೆ ನೋಡಿ, ಆ ಸೈಡ್ ಈ ಸೈಡ್ ಯಾವ ಥರ ಇದೆ ನೋಡಿ. ಮುರುಘಾವನಕ್ಕೆ ಎಂಟ್ರೆನ್ಸು ಒಬ್ಬರಿಗೆ ಬಂದು 50 ರೂಪಾಯಿ, ಚಿಕ್ಕ ಮಕ್ಳಿಗೆ ಬಂದು 30 ರೂಪಾಯಿ. ಈ ಮುರುಘಾವನ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ ನೋಡ್ರಿ. ಎಂಟ್ರೆನ್ಸಲ್ಲಿ ಫ್ರೆಂಡು ನೀಲು ಜೊತೆಯಲ್ಲಿ ಈ ಜಾಗದ ಪ್ರಸಿದ್ಧವಾದ ಸ್ಥಳದ ಬಗ್ಗೆ ಒಂದು ವಿವರಣೆ ಮಾಡ್ತಾ ಸಾಕ್ತಾ ಇದ್ದೀರಿ. ನೆಕ್ಸ್ಟ್ ಮಾಡ್ತೀವಿ. ಇಲ್ಲಿ ಕುತ್ಕೊಂಡು ನೋಡಿ, ಸುತ್ತಮುತ್ತಲು ನೋಡಿ ಯಾವ ಥರ ಇದೆ ಅಂತ. ಮುರುಘಾವನ ಬಂದರೆ ನಿಮಗೂ ಬೇಜಾರಾಗಲ್ಲ. ಒಂದು ಟೈಮ್ ನಾನು ವಿಸಿಟ್ ಕೊಡಿ ಈ ಮುರುಘಾವನ ನೋಡಬೇಕಂದ್ರೆ. ಈ ಮುರುಘಾವನಕ್ಕೆ ಬಂದಾಗ ಮಕ್ಕಳನ್ನ ಕರ್ಕೊಂಡು ಬಂದರೆ ಮಕ್ಕಳು ಅತಿ ಹೆಚ್ಚು ಖುಷಿ ಪಡ್ತಾರೆ. ಹಾಗಾಗಿ ಬನ್ನಿ. ಇಲ್ಲಿ ಮೊದಲು ಮಂಗನಿಂದ ಮಾನವನ ಆಗಿರೋ ವಿಚಾರ ನಾವೆಲ್ಲ ಕಡೆ ಕೇಳ್ಕೊತಿದ್ದೀವಿ. ಯಾವ ಥರ ಆಗಿದೆ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಹೋಗಿ ಡೆಮೋ ಪೀಸ್ ಥರ ಇಟ್ಟಿದ್ದಾರೆ. ಈ ಡೆಮೋ ಪೀಸ್ಗಳನ್ನ ನೋಡಿ ಯಾವ ಥರ ಮಾನವ ಆಗಿದೆ ಅಂದ್ಬಿಟ್ಟು. ಮಂಗನಿಂದ ಮಾನವನ ಲಾಸ್ಟ್ ಮಾನವ ನೋಡೋದು ಯಾವ ಥರ ಆಗಿದೆ ಅಂದ್ಬಿಟ್ಟು ಮಂಗನಿಂದ ಮಾನವ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಡು ಮನುಷ್ಯರು ನೋಡಿ. ಕಾಡು ಮನುಷ್ಯರು ನೋಡಿ ಇಲ್ಲಿ ನೋಡಿ. ಎಂತ ಜನರೇಷನ್ ಮುಂದಕ್ಕೆ ಹೋಗ್ತೀನಿ ನಾನು ಕದಾ. ಇಲ್ಲಿ ಬಂದಿದ್ದಕ್ಕೆ ಏನು 50 ರೂಪಾಯಿ ಕೊಟ್ಟಿದ್ದೀರೋ, 50 ರೂಪಾಯಿ ಏನು ಮೋಸ ಇಲ್ಲ. ಬಂದು ನಾವೆಲ್ಲ ಇಂಡಿಯಾಗೆ ಅಲ್ಲಿ ಕಾಡು ಮನುಷ್ಯರು, ಇಲ್ಲಿ ನಾಡು ಮನುಷ್ಯರು ಯಾವ ಥರ ಮಾಡಿದ್ರು ಅಂತ ನೋಡ್ಬೋದು. ಆಮೇಲೆ ನೋಡ್ರಿ ಇಲ್ಲಿ ಅವಾಗ ಪ್ರಾಣಿನ ಯಾವ ಥರ ಕಟ್ ಮಾಡಿ ಸಾಯಿಸಿ ಅದನ್ನ ಯಾವ ಥರ ಬೇಯಿಸಿದಾರೆ ಅನ್ನೋದಕ್ಕೆ ಕಾಡು ಮನುಷ್ಯರು ಅವಾಗ ಒಂದು ರೀತಿ ನೋಡಿ ಇಲ್ಲಿ ಮಾಡ್ತಾ ಇರೋ ರೀತಿ. ಆಗಿನ ಜೀವನ ಶೈಲಿ ನೋಡಿ ಅವ್ರದ್ದು. ಆಮೇಲೆ ಆ ಸೈಡ್ ನೋಡಿ ಯಾವ ಥರ ಕುತ್ಕೊಂಡು ತಿಂತಾ ಇದ್ದಾರೆ ಅಂದ್ಬಿಟ್ಟು. ಇಲ್ಲಿ ಒಂಥರ ಹೇಳ್ಬೇಕಂದ್ರೆ ಒಂಥರ ಚೆನ್ನಾಗಿದೆ. ಪ್ರಾಣಿನ ನೋಡಿ ಕೊಂದು ಯಾವ ಥರ ತಿಂತಿದ್ದಾರೆ ನೋಡಿ. ಈ ಜಾಗದಲ್ಲಿ ನಾವು ಬಂದಿರೋದು ಒಂದೇನೋ ಮಂಗನಿಂದ ಮಾನವನ ವಿಚಾರ ನಮಗೆ ತುಂಬ ಚೆನ್ನಾಗಿದೆ. ಆಮೇಲೆ ಕಲ್ಲು ಕೆತ್ತನೆ ನೋಡಿ ಇಲ್ಲಿ ಆ ಕಾಲದಲ್ಲಿ ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು. ಇಲ್ಲಿ ಒಂದು ಮಕ್ಕಳಿಗೆ ಒಂದು ವಿಚಾರಧಾರೆ ತಿಳಿಸೋದಕ್ಕೆ ಮಾಡಿದ್ದಾರೆ. ಅಲ್ಲಿ ಒಂದು ಹೆಣ್ಣಿನ ಗೊಂಬೆ ಇದೆ ನೋಡಿ. ಹಾಗೆ ನೋಡ್ತಾ ನೋಡಿ ಹಳೆ ಕಾಲದ ಜೀವನ ಶೈಲಿನ ಯಾವ ಥರ ಇಲ್ಲಿ ಬಿಂಬಿಸಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಒಳ್ಳೆ ಉದಾಹರಣೆಗಳು ಕೊಟ್ಟಿದ್ದಾರೆ. ನೀವು ಬರ್ಬೋದು. ಆಮೇಲೆ ಒಳಗೆ ಯಾರು ಹೋಗಬೇಡಿ ನೋಡಿ. ಕೆಲವರೆಲ್ಲ ಒಳಗೆ ಹೋಗಿದ್ದಾರೆ. ಹಾಳು ಮಾಡೋದಕ್ಕಂತಾನೆ ಹುಟ್ಟಿರ್ತಾರಲ್ಲ ಕೆಲವರು, ಅವ್ರಿಗೇನು ನಾವು ಕೊಡೋದಕ್ಕಾಗಲ್ಲ ಮೆಸೇಜು. ಬಟ್ ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ನೋಡಿ ಮಕ್ಕಳು ಮಾತ್ರ ಕರ್ಕೊಂಡು ಬಂದರೆ ಉದಾಹರಣೆನೂ ಕೊಡ್ಬೋದು. ಇಲ್ಲಿ ಬಂದರೆ ಈ ಥರ ಇತ್ತು, ಹಿಂಗಾಗಿದೆ ಅಂದ್ಬಿಟ್ಟು. ತೋರಿಸ್ಬೋದು ನೋಡಿ. ಈ ಥರ ಇದೆ ಇಲ್ಲಿ. ಇಲ್ಲಿಯ ವಿಚಾರಧಾರೆಗಳನ್ನ ನೋಡ್ತಾ ಹೋಗಿ. ನೋಡಿ ಕೃತಕವಾಗಿ ಮಾಡಿರೋದು ಪ್ರತಿಯೊಂದ್ರದ್ದು ಬಗ್ಗೆನೂ ನೋಡ್ತಾ ಆಮೇಲೆ ಇಲ್ಲಿ ಒಂದು ಆನೆ ಕಾಣಿಸ್ಬಿಡ್ತು. ಆನೆ ಹತ್ರ ರಿಯಲ್ ಆನೆನೇ. ಆಮೇಲೆ ಕೃತಕ ಆನೆ. ಆಮೇಲೆ ಏನಾದ್ರು ನೀವು ಜೀವಂತವಾಗಿಲ್ಲ ಅಂದ್ಬಿಟ್ಟು ಅದ್ರ ಹತ್ರ ಹೋದ್ರೆ ಆಮೇಲೆ ಇದ ಮಾಡಿಬಿಡ್ತದೆ. ಆಮೇಲೆ ನೋಡ್ರಿ ಆಗಿನ ಅಧಿಕಾರಿಗಳೇ ಇರಬೇಕು, ಬ್ರಿಟಿಷರ ಥರ ಕಾಣಿಸಿದ್ದಾರೆ. ಹಂಗಾಗಿ ಯಾರಂತನೂ ಹೇಳಿ ಕಷ್ಟ ಆಗುತ್ತೆ. ಮುಂದೆ ನೋಡ್ತಾ ಹೋಗೋಣ. ಹಳೆ ಕಾಲದಾಗ ಹೆಂಗಿದ್ರು ಎಲ್ಲ ಜನಗಳ ಮಧ್ಯೆ ಇದೆ ವಿಶೇಷ ಅದೇ. ಹಾಗೆ ನಮ್ಮ ಋಷಿ ಮುನಿಗಳು ನೋಡಿ, ಋಷಿ ಮುನಿಗಳು ನೋಡ್ತಾ ಹೋಗ್ತಾ ಇರಿ ಹಾಗೆ. ಆಮೇಲೆ ನಮ್ಮ ಮಹಾವೀರ ಪ್ರತಿಮೆನ ನೋಡಕ್ ಹೋಗ್ತಾ ಜೀವಿಸಲು ಬಿಡು ಅನ್ನೋ ಒಂದು ತತ್ವವನ್ನು ಹಾಕಿದ್ದಾರೆ. 6ನೇ ಶತಮಾನ ಅಂತೆ ನೋಡಿ ಇಲ್ಲಿ. ಇದು ಒಂದು ವಿಶೇಷತೆ ಏನಂದರೆ, ಕ್ರಾಂತಿಕಾರಿ ಬಸವಣ್ಣನವರು 12ನೇ ಶತಮಾನದಾಗ ಒಂದು ಅನ್ಯ ವಿವಾಹ ಮಾಡಿಸ್ತಾರೆ. ಆ ಮೂಮೆಂಟಲ್ಲಿ ಅನ್ಯ ವಿವಾಹ ಮಾಡಿಸಿದಾಗ
ಅವಾಗ ಬಿಜ್ಜಳ ರಾಜ ಒಂದು ಶಿಕ್ಷೆ ಕೊಡ್ತಾನ. ಆ ಶಿಕ್ಷೆ ಏನಪ್ಪ ಅಂದ್ರೆ ನೀವು ನೋಡ್ಬೋದು ಇವಾಗ ಈ ಶಿಕ್ಷೆ. ಸೊ ಬಿಜ್ಜಳ ರಾಜ ಕೊಟ್ಟಂಥ ಶಿಕ್ಷೆ ಇದು 12ನೇ ಶತಮಾನದಲ್ಲಿ ಬಸವಣ್ಣ ಒಂದು ಅನ್ಯ ಧರ್ಮೀಯರ ಮದುವೆ ಮಾಡಿದಾಗ ಈ ಶಿಕ್ಷೆಯನ್ನು ಬಿಜ್ಜಳ ರಾಜ ಕೊಡ್ತಾನೆ. ಸೊ ನೀವು ನೋಡ್ಬೋದು ಹಿಂದ್ಗಡೆ ಇದು ಒಂದು 12ನೇ ಶತಮಾನದಲ್ಲಿ ಬಸವಣ್ಣನವರು ಅನ್ಯ ಧರ್ಮೀಯರ ಮದುವೆ ಮಾಡಿಸ್ತಾರೆ. ಆ ಒಂದು ಯಾವ ರೀತಿ ಆಗಿದೆ ಅನ್ನೋದು ನೀವು ನೋಡಿ. ಮದುವೆ ಮಾಡ್ತಿರೋ ಅಂತರ್ಜಾತಿ ವಿವಾಹ ನೋಡಿ, ಅಂತರ್ಜಾತಿ ವಿವಾಹ ಮಾಡಿದಾಗ ಈ ಥರ ಮಾಡಿದ್ದಾರೆ. ಇಲ್ಲಿ ಬಸವಣ್ಣವರು ಚಿಂತನೆಗಳು, ಆಮೇಲೆ ಅವ್ರು ಬಂದಿರೋಂಥ ಲಿಪಿಗಳನ್ನೆಲ್ಲನೂ ಇಲ್ಲಿ ಯಾವ ಥರ ಮಾಡಿದ್ರು ಅಂದ್ಬಿಟ್ಟು ನೋಡಿ. ಯಾವಾಗ ಬಸವಣ್ಣವರು ಬಸವ ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೊರಡ್ತಾರ, ಅವಾಗ ಅವ್ರದ್ದು ಸಾಕಷ್ಟು ವಚನಗಳು ಇರ್ತಾವ. ಆ ವಚನಗಳನ್ನು ಸೇವ್ ಮಾಡೋಕ್ಕೆ ಸಲುವಾಗಿ ಇವರು ಅಕ್ಕ ನಾಗಮ್ಮ, ಮಡಿವಾಳ ಮಾಚಿದೇವರು ಎಲ್ಲರೂ ಸೇರಿ ಆ ವಚನಗಳನ್ನು ಬೇರೆ ಕಡೆ